ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ರಾಯಚೂರು ನಗರದ ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ಇಂದು ಜಿಲ್ಲಾ ಆಮ್ ಆದ್ಮಿ ಪಕ್ಷದ ಘಟಕದ ವತಿಯಿಂದ ಪ್ರೊಟೆಸ್ಟ್ ಮಾಡುವ ಮುಖಾಂತರ ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಲಾಯಿತು. ಇನ್ನು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಇಡಿಯಂತಹ ಸಂಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡು ಕೇಂದ್ರ ಸರ್ಕಾರ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಹೆಸರು ಕೆಡಿಸುವ ಹುನ್ನಾರ ಮಾಡುತ್ತಿದೆ. ಈ ಒಂದು ಕೆಲಸದಿಂದ ಲೋಕಸಭಾ ಚುನಾವಣೆಯಲ್ಲಿ ತಾವು ಹೆಚ್ಚಿನ ಸ್ಥಾನಗಳ ಗೆಲ್ಲುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇಂತಹ ಕೆಲಸ ಮಾಡುತ್ತಿದೆ ಎಂದು ಜಿಲ್ಲಾಧ್ಯಕ್ಷ ಕೆ ವೀರೇಶ್ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರ ಮಾಡುತ್ತಿರತಕ್ಕಂಥ ದುರಾಡಳಿತವನ್ನು ದೇಶವೆಲ್ಲ ಕಡೆ ಜನರು ನೋಡ್ತಾ ಇದ್ದಾರೆ. ಈ ರೀತಿಯಾದಂಥ ಒಂದು ದುರಾಡಳಿತವನ್ನು ಬಿಜೆಪಿ ಸರ್ಕಾರದವರು ಮಾಡ್ತಿದ್ದಾರೆ. ಯಾಕಂತಂದರೆ ಕೇಜ್ರಿವಾಲ್ ಅವರು ಈ ಸಾರಿ ಲೋಕಸಭೆ ಚುನಾವಣೆಯಲ್ಲಿ ಇಂಡಿಯಾ ಅಲಯನ್ಸ್ನಲ್ಲಿ ಅತಿ ಹೆಚ್ಚು ಸೀಟನ್ನು ತರಲಿದ್ದಾರೆ. ಆ ಒಂದು ಭಯದಿಂದ ಇವತ್ತು ಬಿಜೆಪಿ ಸರ್ಕಾರ ಅವ್ರಿಗೇನಪ್ಪ ಅಂತಂದರೆ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಕೇಜ್ರಿವಾಲ್ ಅವರು ಏನಾದರೂ ಈ ಸಾರಿ ಇಂಡಿಯಾ ಅಲಯನ್ಸ್ನಲ್ಲಿ ಅವರು ಪ್ರಚಾರಕ್ಕೆ ಹೋದರೆ ಈ ಸಾರಿ ನಮಗೆ ಸೀಟು ಕಡಿಮೆ ಬರ್ತವೆ, ಇಂಡಿಯಾ ಅಲಯನ್ಸ್ ಸೀಟು ಅಧಿಕಾರಕ್ಕೆ ಬರ್ತದಂಥ ಒಂದು ಅವ್ರ ಭಯದ ವಾತಾವರಣದಿಂದ ಈ ಒಂದು ಬೆಳವಣಿಗೆ ಇಡಿ ಅವ್ರನ್ನ ಬಳಸ್ಕೊಂಡು CBI ಅವ್ರನ್ನ ಬಳಸ್ಕೊಂಡು ಅವರು ಸ್ವತಃ BJP ಅವರು ಕೇಂದ್ರ ಸರ್ಕಾರದ ಇಡಿ ಮತ್ತು CBI ಕೈಗೊಂಬೆಯನ್ನು ಮಾಡಿಕೊಂಡು ಇವತ್ತು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬಂಧನ ಮಾಡಿದ್ದಾರೆ. ರಾಯಚೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಂದು ಜಿಲ್ಲಾ ಟಿಪ್ಪರ್ ಮಾಲೀಕರ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇನ್ನು ಜಿಲ್ಲೆಯಲ್ಲಿ ರಾಜಧನ ಪಾವತಿಸಿ ಮರಳುಗಾರಿಕೆ ಮಾಡಲು ಅವಕಾಶ ನೀಡುತ್ತಿಲ್ಲ. ಜಿಲ್ಲಾಧಿಕಾರಿ ಮತ್ತು ಉಸ್ತುವಾರಿ ಸಚಿವರು ನಮ್ಮ ಹೊಟ್ಟೆಯ ಮೇಲೆ ಹೊಡೆಯುತ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅಂತಿಮವಾಗಿ ತಾವು ರಾಜಧನ ಪಾವತಿಸಿ ಮರಳು ಸಾಗಾಟ ಮಾಡಲು ಪರವಾನಗಿ ನೀಡದೆ ಹೋದರೆ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬಹಿಷ್ಕರಿಸಲಾಗುವುದು ಎಂಬ ಎಚ್ಚರಿಕೆಯನ್ನ ನೀಡಿ ಮನವಿ ಪತ್ರ ಸಲ್ಲಿಸಿದರು. ಮೂಲಕ ಕೋಳೂರು ಬುದ್ದಿನ್ನಿ ಇತರ 2-3 ಬ್ಲಾಕ್ಗಳು ಏನಪ್ಪ ಅಂತ ಪಟ್ಲ್ಯಾಂಡ್ ಕೂಡ ಇದೆ. ಅಲ್ಲಿಂದ ನಾವು ಮರಳನ್ನು ಸಾಗಾಣಿಕೆ ಮಾಡೋಕ್ಕೆ ಮಾನ್ಯ ಜಿಲ್ಲಾಡಳಿತ ಅನುಮತಿ ನೀಡಬೇಕು. ಕೂಡಲೇ ರಾಯಲ್ಟನ್ನು ಚಾಲೂ ಮಾಡಬೇಕು. ನಾವು ಲೀಗಲ್ ಆಗಿ ಹೋಗ್ತೀವಿ, ನಾವೇನು ಇಲ್ಲೀಗಲ್ ಹೊಡಿತೀವಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇಲ್ಲ. ಇವತ್ತು ಇಲ್ಲೆಲ್ಲ ನೀವು ರಾಯಲ್ಟಿ ಬಂದ್ ಮಾಡಿದರೆ ಅಲ್ಲಿ ಯಾರ್ಯಾರು ಇಲ್ಲಿಗಲ್ ಟ್ರ್ಯಾಕ್ಟರ್ ಮೂಲಕ ಇನ್ನಿತರ ಮೂಲಕ ನಡೆಸ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ಮತ್ತೊಂದು ಸರಿ ಎಲ್ಲ ಟಿಪ್ಪರ್ ಮಾಲೀಕರ ಜಿಲ್ಲಾ ಟಿಪ್ಪರ್ ಮಾಲೀಕರ ಸಂಘದ ವತಿಯಿಂದ ವಿನಂತಿ ಮಾಡ್ಕೊಳ್ತಾ ಹೋಳಿ ಹುಣ್ಣಿಮೆ ಹಬ್ಬದ ಹಿನ್ನೆಲೆಯಲ್ಲಿ ರಾಯಚೂರು ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ PI ಉಮೇಶ್ ಕಾಂಬ್ಳೆ ಅವರ ಅಧ್ಯಕ್ಷತೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಎಲ್ಲ ಧರ್ಮದ ಮುಖಂಡರನ್ನು ಕರೆಸಿ ಮುಂಜಾಗ್ರತಾ ಮತ್ತು ಶಾಂತಿ ಸಭೆಯನ್ನು ಮಾಡಲಾಯಿತು. ಈ ವೇಳೆ ಈ ಒಂದು ಕಾರ್ಯಕ್ರಮದಲ್ಲಿ ಹೋಳಿ ಹುಣ್ಣಿಮೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲ ಧರ್ಮದ ಮುಖಂಡರು ಈ ಒಂದು ಹೋಳಿ ಹುಣ್ಣಿಮೆ ಹಬ್ಬದಲ್ಲಿ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಮನವಿ ಮಾಡಲಾಯಿತು. ರಾಯಚೂರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರನ್ನು ಒಳಗೊಂಡಂತಹ ಒಂದು ಚುನಾವಣಾ ಸಭೆಯನ್ನು ಮಾಡಲಾಯಿತು. ಈ ವೇಳೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ನಡೆಯಲಾಯಿತು ಮತ್ತು ಈ ಒಂದು ಕ್ಷೇತ್ರದಲ್ಲಿ ಇರುವಂತಹ ಮತದಾರರ ಹೆಸರುಗಳನ್ನು ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಎಂಬ ಸೂಚನೆಯನ್ನು ಅಪರ ಜಿಲ್ಲಾಧಿಕಾರಿಗಳು ಸೂಚಿಸಿದರು ಮತ್ತು ವಿಶೇಷ ಚೇತನರು ಮತದಾರರ ಹೆಸರನ್ನ ಸೇರ್ಪಡೆ ಹಾಗೂ 85 ವರ್ಷ ಮೇಲ್ಪಟ್ಟ ವಯಸ್ಸಿನ ಮತದಾರರ ಹೆಸರನ್ನು ಸೇರ್ಪಡೆ ಮಾಡಬೇಕು ಎಂದು ಸೂಚನೆ ನೀಡಿದರು. ಶುದ್ಧೀಕರಣವಾದಂತಹ ಮತದಾರರ ಪಟ್ಟಿಯನ್ನು ಲೋಕಸಭಾ ಚುನಾವಣೆಗೆ